ಎಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ಅಯ್ಯಪ್ಪ ಪಿಂಡಿ, ಮೆಡಿಟೇಷನ್ ಕೋಚ್, ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PMC ಪಿರಮಿಡ್ ವರ್ಲ್ಡ್ ಫೌಂಡೇಶನ್ PSSM ನಿಮ್ಮೆಲ್ಲರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಮೆಡಿಟೇಷನ್ 365 10ನೇ ದಿವಸ. ಇವತ್ತು ಈ ಆಲ್ಫಾ ಟ್ರೈನಿಂಗಲ್ಲಿ BA ಮಾಸ್ಟರ್ ಅಂದರೆ ಒಂದು ಗುರುವಾಗಿ ಇರಬೇಕು, ಮಾಸ್ಟರ್ ಆಗಿರಬೇಕು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನಾವು ತಿಳಿಸ್ಕೊಳ್ಳೋಣ. ಕಳೆದ ತಿಂಗಳು ನಾನು ಕನ್ನಡದಲ್ಲಿ BA ಮಾಸ್ಟರ್ ಈ ಬುಕ್ಕನ್ನು ರಿಲೀಸ್ ಮಾಡಿ ಎಲ್ಲರಿಗೆ ಉಚಿತವಾಗಿ ಕೊಡ್ತಾ ಬರ್ತಾ ಇದ್ದೀನಿ. ಇದು ಇಂಗ್ಲೀಷಲ್ಲಿನೂ ಇದೆ, ಕನ್ನಡ ಭಾಷೆದಲ್ಲಿನೂ ಇದೆ. ಈ ಪುಸ್ತಕ ಪ್ರತಿಯೊಬ್ಬರೂ ಓದಬೇಕು. ಬರೀ ಈ ಪುಸ್ತಕ ಓದೋದನ್ನೋದು ಜ್ಞಾನಕ್ಕೋಸ್ಕರ ಮಾತ್ರ ಅಲ್ಲ, ನಮ್ಮ ಜೀವನ ವಿಧಾನನೂ ಚೇಂಜ್ ಆಗುತ್ತೆ. ಪಿರಮಿಡ್ ಸೊಸೈಟೀಸ್ ಪತ್ರಿಜಿಯವರು ಮೂಲ ಸಿದ್ಧಾಂತನೇ BA ಮಾಸ್ಟರ್. ನಮ್ಮ ಹತ್ರ ಹಣ, ಆಸ್ತಿಗಳು ಏನೇ ಇರಲಿ, ಆದ್ರೂ ತೃಪ್ತಿ, ಸಂತೃಪ್ತಿ, ಒಂದು ಜೀವನ ವಿಧಾನಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದರೆ ನೀವು ಒಂದು ಮಾಸ್ಟರ್ ಆಗಿ ಜೀವಿಸಬೇಕು. ಕೆಲವೊಂದು ಪ್ರಶ್ನೆಗಳಿದೆ, ಆ ಒಂದು ಪ್ರಶ್ನೆಗಳು ನಮ್ಮ ಒಳಗಿಂದ ಬರಬೇಕು. ನಾನು ಯಾರು, ಯಾವ ಒಂದು ಪರ್ಪಸ್ಗೋಸ್ಕರ ಹುಟ್ಟಿದ್ದೀನಿ ಅಂದರೆ ಪರ್ಪಸ್ ಆಫ್ ಲೈಫ್, ಎಲ್ಲಿಂದ ಈ ಸೃಷ್ಟಿ ಶುರು ಆಗ್ತಾ ಇದೆ, ನಾವು ಹುಟ್ಟಿದಕ್ಕೆ ಮುಂಚೆ ಎಲ್ಲಿಂದ ಬಂದಿದ್ದೀನಿ, ಮರಣಾಂತರ ಜೀವನ ಅಂದರೆ ಏನು, ಈ ಎಲ್ಲ ಕ್ವೆಶನ್ಸ್ಗೂ ನಿಮಗೆ ಆನ್ಸರ್ಸ್ ಯಾವಾಗ ಬರುತ್ತೋ ಆವಾಗ ನಿಮ್ಮ ಲೈಫ್ಗೆ ಒಂದು ಪರ್ಪಸ್, ಮೀನಿಂಗ್ ಇರುತ್ತೆ. ಆವಾಗ ನೀವು ಶಾಂತವಾಗಿ ಸಂತೋಷವಾಗಿ ಇರ್ತೀವಿ. ಬೇರೆ ಏನೇ ಇರಲಿ, ಆಸ್ತಿಗಳು, ದುಡ್ಡು, ಪದವಿಗಳು, ಇದು ಯಾವುದು ನಿಮಗೆ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ. BA ಮಾಸ್ಟರ್, ಒಬ್ಬ ಮಾಸ್ಟರ್ ಆಗಿ ಇರಿ, ಒಬ್ಬ ಗುರುವಾಗಿ ಇರಿ. ಇದು ನಮ್ಮ ಮೂಲ ಸಿದ್ಧಾಂತ. ರಮಣ ಮಹರ್ಷಿ ಹತ್ರ ನೀವು ಹೋಗಿದ್ರೆ ಅವ್ರು ಒಂದೇ ಪ್ರಶ್ನೆಗೆ ಹೇಳ್ತಾರೆ, ಯಾರು ನೀನು? ಯಾರು ನೀನು ಅನ್ನೋದು ಬೇಸಿಕ್ ಕ್ವಶನ್ ಅಲ್ಲ, ಇದು ಸ್ಪಿರಿಚುವಾಲಿಟಿಗೆ ಫಸ್ಟ್ ಸ್ಟೆಪ್. ನಿಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಮೊದಲನೇ ಸ್ಟೆಪ್ ಇದು. ನಾನು ಒಬ್ಬ ಮಾಸ್ಟರ್ ಆಗಿರಬೇಕು, BA ಮಾಸ್ಟರ್. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಬಿಕಮ್ ಎ ಮಾಸ್ಟರ್ ಅಂತ ಇಲ್ಲ ನೋಡಿ, BA ಮಾಸ್ಟರ್ ಅಂತ ಇದೆ. ಬಿಗೂ ಬಿಕಮ್ಗೂ ಬಹಳಷ್ಟು ಡಿಫ್ರೆನ್ಸ್ ಇದೆ. ಬಿಕಮ್ ಎ ಮಾಸ್ಟರ್ ಅಂದ್ರೆ ಸದ್ಯಕ್ಕೆ ನಾನು ಮಾಸ್ಟರ್ ಅಲ್ಲ, ಮಾಸ್ಟರ್ ಆಗಬೇಕು, ಅದಕ್ಕೆ ಏನೇನು ಮಾಡಬೇಕು ಅನ್ನೋ ಸ್ಟೆಪ್ಸ್ ಬರುತ್ತೆ. ಬಟ್ BA ಮಾಸ್ಟರ್ ಅಂದ್ರೆ ನಾನು ಆಲ್ರೆಡಿ ಒಬ್ಬ ಮಾಸ್ಟರ್, ಐ ಹ್ಯಾವ್ ಟು ಬಿ. ಈಗ ಮಕ್ಕಳು ಏನಾದ್ರು ಗಲಾಟೆ ಮಾಡಿದ್ರೆ ನಾವು ಏನು ಮಾತಾಡ್ತೀವಿ? BA ಗುಡ್ ಬಾಯ್ ಅಂತ ಹೇಳ್ತೀವಿ, ಬಿಕಮ್ ಎ ಗುಡ್ ಬಾಯ್ ಅಂತ ಹೇಳಲ್ಲ. ಯಾರಾದ್ರೂ ತೊಂದರೆ ಕೊಟ್ಟಿದ್ರೆ ಬಿ ಕೈಂಡ್ ಅಂತ ನಾವು ಹೇಳ್ತೀವಿ, ಬಿಕಮ್ ಕೈಂಡ್ ಅಂತ ಹೇಳಲ್ಲ. ಅಂದ್ರೆ ಆ ಕ್ವಾಲಿಟೀಸ್ ನಮ್ಮ ಒಳಗೆ ಆಲ್ರೆಡಿ ಇದೆ, ಅದನ್ನು ಹೊರಗಕ್ಕೆ ಬರೋಕೆ ನಾವು ಸಾಧನೆ ಮಾಡಬೇಕು. BA ಮಾಸ್ಟರ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೆಪ್ಪು. ನಾನೊಬ್ಬ ಮಾಸ್ಟರ್ ಆಗಬೇಕು ಅನ್ನೋದು ಎಂಡಿಂಗ್ ಅಲ್ಲ, ಅದು ಬಿಗಿನಿಂಗ್. ಅಭ್ಯಾಸ ಮಾಡಬೇಕು. ನಾನು ಒಬ್ಬ ಮ್ಯೂಸಿಷಿಯನ್ ಆಗಬೇಕು ಅಂದರೆ ಫಸ್ಟ್ ನಾನು ಏನು ಮಾಡಬೇಕು? ನಾನೊಬ್ಬ ಮ್ಯೂಸಿಷಿಯನ್ ಆಗಬೇಕು ಅನ್ನೋದು ತೀರ್ಮಾನ ಮಾಡ್ಕೋಬೇಕು. ಯು ಹ್ಯಾವ್ ಟು ಫಿಕ್ಸ್ ದಟ್ ಗೋಲ್. ಮೈಂಡಲ್ಲಿ ಆ ಗೋಲನ್ನು ನೀವು ಇಟ್ಕೋಬೇಕು. ಯಾವಾಗ ನಿಮ್ಮ ಮೈಂಡಲ್ಲಿ ಆ ಗೋಲ್ ನೀವು ಇಟ್ಕೊಳ್ತೀರೋ ಆವಾಗ ನಿಮ್ಮ ಜೀವನ ಒಂದು ಡೈರೆಕ್ಷನ್ಗೆ ಹೋಗೋಕೆ ಶುರುವಾಗುತ್ತದೆ. ಯಾವಾಗ ನಾವು ಧ್ಯಾನ ಮಾಡಲ್ವೋ ಅವಾಗ ಏನು ಮಾಡ್ತೀರಂದ್ರೆ ಹೊರಗೆ ನೋಡ್ತೀವಿ. ಎಲ್ಲರೂ ಜಾಬ್ಗೆ ಹೋಗ್ತಾ ಇದ್ದಾರಾ, ನಾನು ಜಾಬ್ಗೆ ಹೋಗ್ಬೇಕು. ಎಲ್ಲರಿಗೆ ಗೌರ್ಮೆಂಟ್ ಜಾಬ್ಗೆ ಹೋಗ್ತಾರೆ, ನಾನು ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕು. ಅವರೆಲ್ಲರೂ ಬಿಲ್ಡಿಂಗ್ ಕಟ್ತಾ ಇದ್ದಾರಾ, ನಾನು ಲ್ಯಾಂಡ್ ತಗೊಂಡು ಬಿಲ್ಡಿಂಗ್ ಕಟ್ಬೇಕು. ಅವ್ರ ಹತ್ರ ಕಾರ್ ಇದೆಯಾ, ನನಗೂ ಕಾರ್ ಬೇಕು. ಅವರೆಲ್ಲ ವರ್ಷಕ್ಕೆ 2 ಸತಿ ಟೂರ್ ಹೋಗ್ತಾ ಇದ್ದಾರಾ, ನಾನೂ ಹೋಗ್ಬೇಕು. ಇದ್ಯಾವುದು ತಪ್ಪಿಲ್ಲ. ಬಟ್ ಯಾವುದೇ ಒಂದು ವಿಷಯ, ಒಂದು ಕಾರ್ಯ ನೀವು ಮಾಡೋಕೆ ಮುಂಚೆ ಯಾವ ರೀಸನ್ಗೋಸ್ಕರ ಮಾಡ್ತಾ ಇರೋ ನಮ್ಗೆ ಗೊತ್ತಿಲ್ಲ. ಬರೀ ಬೇರೆಯವರು ಮಾಡ್ತಾ ಇದ್ದಾರು, ನನಗೂ ಬೇಕು ಅಂತ ಈ ಮೈಂಡಿಂದ ಜೀವಿಸೋದು ನಮಗೆ ಅಭ್ಯಾಸ ಆಯಿತು. ಅದರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬರಲ್ಲ, ಪರ್ಪಸ್ಲೆಸ್ ಲೈಫ್ ಆಗಿಬಿಡುತ್ತೆ. ಯಾವಾಗ ನೀವು ಧ್ಯಾನ ಮಾಡಿಲ್ವೋ ಯಾವುದಕ್ಕೆ ಒಂದು ರೀಸನ್ ಇರಲ್ಲ, ಬರೀ ಬೇರೆಯವರು ಏನು ಮಾಡ್ತಾ ಇದ್ರು ಬ್ಲೈಂಡ್ ಫೋಲ್ಡೆಡ್ ನಾವು ಅದನ್ನು ಮಾಡ್ತಾ ಹೋಗ್ತೀವಿ. ಅದನ್ನು ಮಾಡಬಾರದು. ಪ್ರತಿ ಒಂದಕ್ಕೆ ನಿಮಗೆ ರೀಸನ್ ಇರಬೇಕು. ಹುಟ್ಟಿದ್ದೀನಿ ಯಾಕೆ, ಇವತ್ತು ಜೀವಿಸ್ತಾ ಇದ್ದೀನಿ ಯಾಕೆ, ಮದುವೆ ಮಾಡೋಕ್ಕೆ ಮುಂಚೆ ಮದುವೆ ಅಂತ ಏನು, ಒಬ್ಬ ರಿಲೇಶನ್ಶಿಪ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅದು ಏನು ಅಂತ ಅರ್ಥ ಮಾಡ್ಕೋಬೇಕು.
ಅದಕ್ಕೆ ರೀಸನ್ ಮಕ್ಕಳು ಬೇಕು ಅಂತಾರು. ಆ ಮಕ್ಕಳು ಎಲ್ಲಿಂದ ಬರ್ತಾರೆ? ಅವ್ರಿಗೂ ಆ ಪ್ಯಾರೆಂಟ್ಸ್ ಕಾಂಟ್ರಾಕ್ಟ್ ಏನು, ಆಸ್ಟ್ರಲ್ ಕಾಂಟ್ರಾಕ್ಟ್ ಏನು? ಒಂದು 15 ವರ್ಷ ಅವ್ರಿಗೋಸ್ಕರ ಜೀವಿಸ್ಬೇಕು. ಈ ಒಂದು ತೀರ್ಮಾನ ಪ್ರತಿಯೊಂದು ನಿಮ್ಗೆ ಕ್ಲಾರಿಟಿ ಬರಬೇಕು ಅಂದ್ರೆ ನೀವು ಒಬ್ಬ ಮಾಸ್ಟರ್ ಆಗ್ಬೇಕು. ಕ್ಲಾರಿಟಿ ಹೊರಗಿಂದ ಬರಲ್ಲ, ಒಳಗಿಂದ ಬರುತ್ತೆ. ಯಾವಾಗ ನಿಮಗೆ ಒಳಗಿಂದ ನೀವು ಮಾಸ್ಟರ್ ಅಂತ ನಿಮಗೆ ಅವೇರ್ನೆಸ್ ಬರುತ್ತೋ, ಎಕ್ಸ್ಪೀರಿಯನ್ಸ್ ಬರುತ್ತೋ, ಅವಾಗ ಏನೇ ಒಂದು ಮಾಡಿದ್ರು ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ನಿಮ್ಗಿರುತ್ತದೆ. ಇಲ್ಲ ಅಂದ್ರೆ ಸುಮ್ಮನೆ ಯಾಕೋ ಮಾಡಬೇಕು, ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಲೈಫ್ ಮುಂದಕ್ಕೆ ಹೋಗುತ್ತದೆ. ಪ್ರಹ್ಲಾದರ ಹತ್ರ ನಾರದರು ಹೇಳಿದ್ರು ಒಂದೇ ಮಾತು ಅಷ್ಟೇ. ಪ್ರಹ್ಲಾದಗೆ ಒಂದು ಗೋಲ್ ಬಂದಿದೆ, ಈ ಇಡೀ ಸೃಷ್ಟಿಯೆಲ್ಲ ನಾರಾಯಣ ಆತ್ಮ ಅಂತ ಅವ್ರಿಗೆ ಗೊತ್ತಾಗಿದೆ. ಒಂದು ಸತ್ಯ ನಮ್ಗೆ ಗೊತ್ತಾಗಿದ್ರೆ ವಿ ಹ್ಯಾವ್ ಟು ಸ್ಟಿಕ್ ಆನ್ ಇಟ್. ಅದು ನಮ್ಮ ಶ್ವಾಸವಾಗಿರ್ಬೇಕು. ಸತ್ಯಕ್ಕೆ ಅಷ್ಟು ಎನರ್ಜೀಸ್. ಆ ಸತ್ಯ ಫಸ್ಟ್ ಗೊತ್ತಾಗಬೇಕು. ಈಗ BA ಮಾಸ್ಟರ್ನ ಸತ್ಯ ನಮ್ಗೆ ಗೊತ್ತಾಗಿದೆ. ಆ ಮಾಸ್ಟರ್ ಆಗಿ ನಾವು ಇರಬೇಕು ಅಂದ್ರೆ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮಾಡಬೇಕು. ಎಷ್ಟೋ ಜನ ವಿಪಸ್ಸನ ಅಂದ್ರೆ ಅದು ಬೇರೆ ಧ್ಯಾನ ಅನ್ಕೊಳ್ತಾರೆ. ವಿಪಸ್ಸನ ಅನ್ನೋದು 3ನೇ ಸ್ಟೇಜ್, ಕಾಯಾನುಪಾಸನ ಅನ್ನೋದು 2ನೇ ಸ್ಟೇಜು. ಮೊದಲನೇದು ಎಲ್ಲರೂ ಆನಾಪಾನ ಸತಿಯಿಂದ ಶುರು ಮಾಡಬೇಕು. ಯಾವಾಗ ನೀವು ಆನಾಪಾನ ಸತಿ ಮಾಡಿದ್ರು ಅಂದ್ರೆ ಈ ಬರೀ ನಿಮ್ಮ ಉಸಿರಾಟದ ಮೇಲೆ ಗಮನ ಇಡ್ತಿರೋ, ಮನಸ್ಸು ಶೂನ್ಯ ಆಗುತ್ತದೆ. ಇದು ಫಸ್ಟ್ ಸ್ಟೇಜ್. ಯಾವಾಗ ಮನಸ್ಸು ಶೂನ್ಯ ಆಗುತ್ತದೋ ಎಷ್ಟೋ ವಿಶ್ವದಿಂದ, ಯೂನಿವರ್ಸ್ ಇಂದ ವಿಶ್ವಶಕ್ತಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ನಿಮ್ಮ ಒಳಗೆ ಬರುತ್ತದೆ. ಅವಾಗ ನಿಮ್ಮೊಳಗಿರೋದು ಈ ಪ್ರಾಣಶಕ್ತಿ, ಹೊರಗಿಂದ ಬರೋದು ಆ ಒಂದು ವಿಶ್ವಶಕ್ತಿ, ವಿಶ್ವಮಯ ಪ್ರಾಣಶಕ್ತಿ ಆಗುತ್ತದೆ. ಇದು ಬರೀ ಎನರ್ಜಿ ಅಲ್ಲ, ಎಲೆಕ್ಟ್ರಿಸಿಟಿ ತರ. ಈ ಎನರ್ಜಿ ಅಂದ್ರೆ ಈ ಶಕ್ತಿ ಒಳಗೆ ಇಂಟೆಲಿಜೆನ್ಸ್ ಇದೆ, ಇನ್ಫಾರ್ಮೇಶನ್ ಇದೆ. ಈ ಇನ್ಫಾರ್ಮೇಶನು ನಿಮ್ಮ ನಾನು ಈ ಶರೀರ ಅನ್ನೋದು ಚೇಂಜ್ ಮಾಡಿ ನಾನು ಒಬ್ಬ ಆತ್ಮ ಅನ್ನೋದು ಆವಾಗ ನಿಮಗೆ ಗೊತ್ತಾಗುತ್ತದೆ. ಆ ಎಕ್ಸ್ಪೀರಿಯನ್ಸ್, ಅನುಭವ ಆವಾಗ ಬರುತ್ತದೆ. ಧ್ಯಾನ ಮಾಡಿಲ್ಲ ಅಂದ್ರೆ ನಿಮಗೆ ಅನುಭವ ಬರಲ್ಲ. ನೀವು ಮಾತಾಡಿದ್ರು ಬರೀ ಮಾತುಗಳೇ, ಅನುಭವದಿಂದ ಬರಲ್ಲ. ಕಾಯಾನುಪಾಸನ ಅಂದ್ರೆ ಮೇಲಿಂದ ಕೆಳಗೆ ಕಂಪ್ಲೀಟ್ ಶುದ್ಧಿ ಆಗುತ್ತದೆ. ಆ ಸ್ಟೇಜಲ್ಲಿ ಎಷ್ಟೋ ಜನ ಇದ್ದಾರೆ. ನೋವು ಬರುತ್ತೆ, ಕುತ್ಕೊಳ್ಳೋಕೆ ಆಗಲ್ಲ, ಯಾವಾಗ ಕಣ್ಬಿಡ್ಬೇಕು ಅಂತ ಅನಿಸ್ತದೆ, ನಾಟ್ಯ ಆಗುತ್ತದೆ. ಇದೆಲ್ಲ ದಾಟಿದ ಮೇಲೆ 3ನೇ ಸ್ಟೇಜು, ಅದು ವಿಪಸ್ಸನ. ಅಂದ್ರೆ ನಿಮ್ಮ 3ನೇ ಕಣ್ಣು ಆಕ್ಟಿವೇಟ್ ಆಗುತ್ತದೆ. ಅವಾಗ ಎಷ್ಟೋ ಒಂದು ಫ್ರಾಗ್ರೆನ್ಸಸ್ ಬರುತ್ತೆ, ನಿಮಗೆ ಕಲರ್ಸ್ ಕಾಣಿಸ್ತದೆ, ವಿಷನ್ಸ್ ಕಾಣಿಸ್ತದೆ. ನಿಮ್ಮ ಹಿಂದಿನ ಜನ್ಮ ನೀವು ನೋಡ್ತೀರಿ, ತೀರೋಗಿರೋರು ಅವ್ರು ಕಾಣಿಸ್ತಾರೆ, ಶಿವನ್ ಕಾಣಿಸ್ತಾನೆ. ಇದೆಲ್ಲ 3ನೇ ಸ್ಟೇಜ್, ಅದು ವಿಪಸ್ಸನ ಅಂತ. ಇದೆಲ್ಲ ಬಿಟ್ಟು ಡೈರೆಕ್ಟ್ ಆಗಿ ನೀವು 3rd ಐಯಲ್ಲಿ ಫೋಕಸ್ ಮಾಡಿದ್ರೆ ನಿಮ್ಮ ಒಳಗೆ ಈ 5 ಚಕ್ರಗಳು ಬ್ಯಾಲೆನ್ಸ್ ಸರಿ ಇರಲ್ಲ, ಎಷ್ಟೋ ಕರ್ಮಗಳಿರುತ್ತೆ. ಆವಾಗ ಲೋವರ್ ಫ್ರೀಕ್ವೆನ್ಸಿ ನೀವು ನೋಡೋಕೆ ಶುರು ಮಾಡಿ. ನ್ಯಾಚುರಲ್ ಬ್ರೆತ್ ಅಬ್ಸರ್ವ್ ಮಾಡಿ, ಹೊರಗೆ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗ್ತಿದೋ ಅದನ್ನು ಅಬ್ಸರ್ವ್ ಮಾಡಿ. 3ನೇ ಕಣ್ಣು ಅನುಭವ ಅದನ್ನು ಅಬ್ಸರ್ವ್ ಮಾಡಿ. ವಿಟ್ನೆಸ್ ಕಾನ್ಶಿಯಸ್ನೆಸ್. ಏನೋ ಮಾಡಬೇಕು ಅನ್ನೋದು ಮನಸ್ಸು ಹೇಳುತ್ತದೆ, ಏನು ಮಾಡಬೇಡಿ ಸುಮ್ಮನೆ ನೋಡು ಅನ್ನೋದು ಆತ್ಮ ಹೇಳ್ತಾ ಇದೆ. ಇದು ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ನೀವು ಮಾಸ್ಟರ್ ಆಗ್ಬೇಕು. ಮಾಸ್ಟರ್ ಆಗ್ಬೇಕಂದ್ರೆ ಧ್ಯಾನ ಮಾಡಬೇಕು. ಆನಾಪಾನ ಸತಿಯಿಂದಾನೇ ಶುರು ಆಗುತ್ತದೆ. ಇಟ್ ಇಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಅದಾದ್ಮೇಲೆ ಈ ಜರ್ನಿ ಅನ್ನೋದು ಅನ್ಲಿಮಿಟೆಡ್ ಜರ್ನಿ, ಸ್ಪಿರಿಚುವಲ್ ಜರ್ನಿ. ಆದಿ ಅಂತ ಅನ್ನೋದು ಇದಕ್ಕಿಲ್ಲ. ಒಬ್ಬರ ಹತ್ರ ಕಂಪ್ಯಾರಿಸನ್ ಮಾಡ್ಕೋಬಾರ್ದು. ನೀವು ಹಿಂದಿನ ಜನ್ಮದಲ್ಲಿ ಎಲ್ಲಿ ಬಿಟ್ಟಿದ್ರೋ ಈ ಜನ್ಮದಲ್ಲಿ ಅಲ್ಲೇ ಶುರು ಮಾಡ್ತೀರಿ. ಕಂಟಿನ್ಯೂಯೇಷನ್ ಆಫ್ ದ ಜರ್ನಿ. ಒಬ್ಬರು ಧ್ಯಾನನೇ ಮಾಡಿಲ್ಲ ಹಿಂದಿನ ಜನ್ಮದಲ್ಲಿ, ಇವಾಗ ಅವರು ಶ್ವಾಸವನ್ನು ಗಮನಿಸೋದು ಕಷ್ಟ, ಕಾಯಾನುಪಾಸ ಆಗ್ತಾ ಇರುತ್ತದೆ. ಒಬ್ಬರು ಕುತ್ಕೊಂಡ ತಕ್ಷಣ 3rd ಐ ವಿಷನ್ ಶುರು ಆಗುತ್ತದೆ. ಯಾಕೆ? ಹಿಂದಿನ ಜನ್ಮದಲ್ಲಿ ಅವರು ಎಷ್ಟೋ ಸಾಧನೆ ಮಾಡಿದಾರು. ಇದು ನಿಮಗೆ ಅರ್ಥ ಆಗ್ಬೇಕು. ಒಬ್ಬೊಬ್ಬರು ಯಾವ ಲೆವೆಲ್ ಇಲ್ಲಿ ಇದ್ದಾರೋ ಆ ಲೆವೆಲಿಂದ ಅವರು ಕಂಟಿನ್ಯೂಯೇಷನ್ ಆಗ್ತಾರೆ. ಯಾರ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬಾರದು. ನಿಮ್ಮ ಜೊತೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಹಿಂದಿನ ಜನ್ಮದಲ್ಲಿ ಎಲ್ಲಿ ನೀವು ಸ್ಟಾಪ್ ಮಾಡಿದ್ರೋ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಇವಾಗ ಎಲ್ಲಿ ನೀವು ಸ್ಟಾಪ್ ಮಾಡ್ತಿರೋ ಮುಂದಿನ ಜನ್ಮಗಳು ಅಲ್ಲಿಂದ ಶುರುವಾಗುತ್ತದೆ. ಇಟ್ ಈಸ್ ಅ ಕಂಟಿನ್ಯೂಯಸ್ ಜರ್ನಿ ಮಾಡಿ ಫ್ರೆಂಡ್ಸ್. ಈ ವಿಷಯ ನಿಮಗೆ ಅರ್ಥ ಆಗಬೇಕು ಅಂದ್ರೆ ನೀವು ಮಾಸ್ಟರ್ ಆಗಿರಬೇಕು. ಮಾಸ್ಟರ್ ಆಗಬೇಕು ಅಂದ್ರೆ ಶ್ವಾಸದ ಮೇಲೆ ಗಮನ ಇಡಬೇಕು.
ಒಂದು ಸಂಗೀತ ಅನ್ನೋದು ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಬೇಕು. ಒಂದು ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಅಪಸ್ವರಗಳು ಬರುತ್ತೆ. ಧ್ಯಾನದಲ್ಲಿ ನೀವು ಒಂದು ದಿವಸ ಧ್ಯಾನ ಮಾಡಿಲ್ಲ ಅಂದರೆ ಒಳಗೆ ಚಕ್ರಗಳಲ್ಲಿ ಅಪಸ್ವರ ಬರುತ್ತದೆ. 7 ಸ್ವರಗಳು 7 ಚಕ್ರಗಳು. ಈಗ ಸಂಗೀತ ಪ್ರಾಕ್ಟೀಸಲ್ಲಿ ಬಿಗಿನಿಂಗಲ್ಲಿ ಎಷ್ಟೋ ಅಪಸ್ವರಗಳು ಬರುತ್ತೆ, ಕೇಳೋಕೆ ನಿಮಗೇನೂ ಆಗಲ್ಲ, ಆ ಥರ ಇರುತ್ತೆ. ಆ ಥರನೇ ನಮ್ಮ ಒಳಗೆ ಒಂದೊಂದು ಚಕ್ರನೋ ಒಂದೊಂದು ನಾಡಿಗಳನ್ನು ಅಪಸ್ವರದಲ್ಲಿ ಇದೆ. ಅದಕ್ಕೆ ಚೆನ್ನಾಗಿ ಸ್ವರ ಬರಬೇಕು ಅಂದರೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಅಭ್ಯಾಸ ಮಾಡಬೇಕು. ಅಭ್ಯಾಸದಿಂದನೇ ಎಲ್ಲ ಶುರುವಾಗುತ್ತದೆ. ಅಭ್ಯಾಸ ಮಾಡಿಲ್ಲ ಅಂದರೆ ಬರೀ ಸಂಗೀತವನ್ನು ನಾನು ಕೇಳಿದ್ರೆ ನಾನು ಮ್ಯೂಸಿಷಿಯನ್ ಆಗಲ್ಲ, ಸಿಂಗರ್ ಆಗಲ್ಲ. ಯಾವಾಗ ನಾನು ಅಭ್ಯಾಸದಲ್ಲಿ ಇಡ್ತೀನೋ ಆವಾಗ ನಾನು ಮ್ಯೂಸಿಷಿಯನ್ ಆಗ್ತೀನಿ, ಸಿಂಗರ್ ಆಗ್ತೀನಿ. ಭಗವದ್ಗೀತೆ ಪುಸ್ತಕವನ್ನು ನೋಡಿ ಓದಿ ಪ್ರವಚನಗಳು ಕೇಳಿದ್ರೆ ನಾನು ಪಂಡಿತನ ಆಗಲ್ಲ. ಬರೀ ಕೇಳೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಓದಿ ಯಾವಾಗ ನಾನು ಇಂಪ್ಲಿಮೆಂಟ್ ಮಾಡ್ತೀನೋ ಆವಾಗ ನಾನು ಮಾಸ್ಟರ್ ಆಗ್ತೀನಿ. ನಾನು ಸಂಗೀತ ನುಡಿಸ್ತೀನಿ, ಸಂತೂರ್ ಆರ್ಟಿಸ್ಟ್. ನಾನು ನುಡಿಸ್ಬೇಕಂದ್ರೆ ನಾನು ಎಷ್ಟೋ ವರ್ಷದಿಂದ ಎಷ್ಟೋ ಇನ್ಸ್ಟ್ರೂಮೆಂಟ್ಸ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಇವಾಗ ನನಗೆ ಆ ಇನ್ಸ್ಟ್ರೂಮೆಂಟ್ ಈಸಿಯಾಗಿ ಬಂತೆ. ಆದ್ರೂ ಟ್ಯೂನಿಂಗ್ ಮಾಡಬೇಕು, ಪ್ರತಿಯೊಂದು ಸ್ಟ್ರಿಂಗು ಅಭ್ಯಾಸ ಮಾಡಬೇಕು, ಆವಾಗ ಸಂಗೀತ ಅನ್ನೋದು ಬರುತ್ತೆ. ನಮ್ಮ ಒಳಗೆ ಅಪಸ್ವರಗಳೇ ಕರ್ಮಗಳು. ಯಾವಾಗ ನಾವು ಮಾಸ್ಟರ್ ಆಗ್ತೀವೋ ಪ್ರತಿಯೊಂದು ಮಾತುನು ಸ್ವರ ಥರ ಬರುತ್ತೆ. ನಾವು ಒಳಗೆ ಮಾಸ್ಟರ್ ಇಲ್ಲ ಅಂದರೆ ಬಾಯಿ ಬಿಟ್ಟಿದ್ರೆ ಎಲ್ಲ ಅಪಸ್ವರಗಳೇ, ನೆಗೆಟಿವಿಟಿಯೇ. ಈ ದೇಹನೂ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಇದನ್ನು ನೀವು ಟ್ಯೂನ್ ಮಾಡ್ಕೊಂಡಿದ್ರೆ ಇದರಿಂದ ನೀವು ನಿಮ್ಮ ಮಾತುಗಳು, ನಿಮ್ಮ ಕೆಲಸಗಳು ಎಲ್ಲ ಚೆನ್ನಾಗಿ ಅದ್ಭುತವಾದ ಒಂದು ಸ್ವರ ಥರ ಬರುತ್ತೆ. ಇಲ್ಲ ಅಂದರೆ ಯು ಆರ್ ಔಟ್ ಆಫ್ ಟ್ಯೂನ್. ನಿಮ್ಮ ಮನಸ್ಸು ನಿಮ್ಮ ಆಧೀನಕ್ಕೆ ಬರಬೇಕು. ಆವಾಗ ನೀವು ಯು ಬಿಕಮ್ ಅ ರಿಯಲ್ ಮಾಸ್ಟರ್, ಬಿ ಎ ಮಾಸ್ಟರ್. ಎಷ್ಟೋ ಅದ್ಭುತವಾದ ಪುಸ್ತಕ. ಪ್ರತಿಯೊಬ್ಬ ಧ್ಯಾನಿನೂ ಈ ಪುಸ್ತಕ ಓದಲೇಬೇಕು. ಈ ಪುಸ್ತಕ ಓದಿಲ್ಲ ಅಂದರೆ ಇಮ್ಮಿಡಿಯೇಟ್ ಆಗಿ ನೀವು ಶುರು ಮಾಡಿ ಓದೋಕೆ. ಚಿಕ್ಕ ಪುಸ್ತಕ, ಬಟ್ ಓದಿದ ಮೇಲೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.